ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದ ಪರಮ ಪೂಜ್ಯರಾದ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರ ಪಾದಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸಿ ಕಳೆದ 16 ದಿನಗಳ ಪರ್ಯಂತರ ಶ್ರೀಶೈಲ ಮಲ್ಲಿಕಾರ್ಜುನರ ಒಂದು ಪುರಾಣವನ್ನು ಅತ್ಯಂತ ಮಾರ್ಮಿಕವಾಗಿ ತಮಗೆ ಉಣಬಡಿಸಿರುವಂಥ ಸಾರಂಗ ಮಠದ ಉತ್ತರಾಧಿಕಾರಿಗಳು ಮತ್ತು ಪರಮ ಪೂಜ್ಯರಾದ ವಿಶ್ವಪ್ರಭು ಮಹಾಸ್ವಾಮಿಗಳ ಪಾದಕಮಲಗಳಿಗೆ ಸಹಿತ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂಥ ನಮ್ಮ ಮತಕ್ಷೇತ್ರದ ಮಾಜಿ ಶಾಸಕರು ಮತ್ತು ಹಿರಿಯರಾದ ಸನ್ಮಾನ್ಯ ಶರಣಪ್ಪಣ್ಣ ಸುಣಗಾರ್ ಅವರೇ, ನಮ್ಮ ಸಿಂದಗಿ ತಾಲೂಕಿನ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಆತ್ಮೀಯರು ಮತ್ತು ಮಾವನವರಾದ ಅಶೋಕ್ ಮಾಮ ವಾರದವರೇ, ವೇದಿಕೆ ಮೇಲೆ ಆಸೀನರಾದ ಹಾಗೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದ ನಮ್ಮ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾದ ಹನುಮಂತ್ ಸುಣಗಾರ್ ಅವರೇ ಮತ್ತು ಪ್ರಭು ಹಿರೇಮಠ ಅವರೇ, ಬಸವಣ್ಣ ವಸ್ತ್ರದವರೇ, ನನ್ನ ಆತ್ಮೀಯ ಮಿತ್ರರಾದ ಚನ್ನು ಪಟ್ನಿಶೆಟ್ಟಿ ಅವರೇ, ಸಂಗನ ಬಸು ಬಿರಾದಾರ್ ಅವರೇ ಮತ್ತು ಈ ಉತ್ಸವ ಸಮಿತಿಯ ಅಧ್ಯಕ್ಷರು ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾದ ಕೂಡ್ಲಯ್ಯ ನಂದಿಕೋಲ್ ಅವರೇ, ಶ್ರೀಶೈಲ್ ನಂದಿಕೋಲ್ ಅವರೇ ಮತ್ತು ಇಲ್ಲಿ ಸೇರಿರುವಂಥ ಸಮಸ್ತ ಈ ಒಂದು ದೇವಸ್ಥಾನದ ಎಲ್ಲ ಸಕಲ ಭಕ್ತಾದಿಗಳೇ, ಈ ಊರಿನ ಎಲ್ಲ ಗಣ್ಯಮಾನ್ಯರೇ, ಗುರು ಹಿರಿಯರೇ, ಯುವ ಮಿತ್ರರೇ, ಎಲ್ಲ ನನ್ನ ಸೋದರಿಯರೇ, ಶ್ರದ್ಧೆಯ ನನ್ನ ತಾಯಂದಿರೇ, ಸೋದರಿಯರೇ, ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ನನ್ನ ಶುಭವನ್ನು ಕೋರಿ ಈಗಾಗಲೇ ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಆತ್ಮೀಯರಾದ ಶರಣಪ್ಪಣ್ಣ ಸುಣಗಾರ್ ಅವರು, ಹಿರಿಯರಾದ ಅಶೋಕ್ ವಾರದವರು ಭಾಳ ಒಳ್ಳೆಯ ರೀತಿಯಿಂದ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಸಿಂದಗಿ ನಗರದ ಒಂದು ಈ ಸುಕ್ಷೇತ್ರದಲ್ಲಿ ಒಂದು ಭವ್ಯವಾದ ಪರಂಪರೆ ಒಂದು ಪ್ರಾಚೀನವಾದ ಇತಿಹಾಸ ಈ ದೇವಸ್ಥಾನಕ್ಕೆ ಇದ್ದಿದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇವತ್ತು ಅಂಥ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷವೂ ಸಹಿತ ಈ ಊರಿನ ಎಲ್ಲ ಇವತ್ತು ಭಕ್ತಾದಿಗಳು ಈ ಒಂದು ದೇವಸ್ಥಾನದ ಮೇಲೆ ಇಟ್ಟಿರುವಂಥ ಒಂದು ಗೌರವ ಅಭಿಮಾನದ ಮೇರೆಗೆ ನಾವು ಅತ್ಯಂತ ಅದ್ಧೂರಿಯಿಂದ ಈ ಜಾತ್ರಾ ಮಹೋತ್ಸವವನ್ನು ಇವತ್ತು ಆಚರಿಸ್ಕೊಂಡು ಬಂದಿದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಈ ವರ್ಷ ವಿಶೇಷವಾಗಿ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರ ಒಂದು ವಿಚಾರಗಳು ಈ ಒಂದು ದೇವಸ್ಥಾನದಲ್ಲಿ ಮಲ್ಲಯ್ಯನ ಒಂದು ಪುರಾಣ ನಡಿಬೇಕು, ಮಲ್ಲಯ್ಯನ ಒಂದು ಪ್ರತಿಯೊಂದು ವಿಚಾರಗಳನ್ನು ಎಲ್ಲ ಸತ್ತ ಭಕ್ತರಿಗೆ ಇವತ್ತು ಉಣಪಡಿಸ್ಬೇಕಂತರೋ ನಿಟ್ಟಿನಲ್ಲಿ ಈ ಪ್ರವಚನ ಈ 16 ದಿನಗಳ ಪರ್ಯಂತರ ಇಲ್ಲಿ ನಡೀತಾ ಇದೆ. ಇವತ್ತು ಜಾತ್ರೆ, ಇವತ್ತು ಪುರಾಣ ಪ್ರವಚನಗಳು ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ. ಈ ದೇಶದ ಒಂದು ಭವ್ಯವಾದ ಒಂದು ಪರಂಪರೆ, ಸಾವಿರಾರು ವರ್ಷಗಳ ಒಂದು ಭವ್ಯವಾದ ಪರಂಪರೆ ಹೊಂದಿರುವಂಥ ಈ ಭಾರತ ದೇಶದಲ್ಲಿ ಇವತ್ತು ನಮ್ಮ ಶರಣರು, ಸಂತರು, ಮಹಂತರು ಬಿಟ್ಟು ಹೋದಂಥ ಆಚಾರ, ಅವರು ಬಿಟ್ಟು ಹೋದಂಥ ವಿಚಾರ, ಅವರು ಮಾನವ ಕುಲಕ್ಕೆ ಕೊಟ್ಟಿರುವಂಥ ಸಂದೇಶವನ್ನು ಈ ಪುರಾಣದ ಮೂಲಕ ಇವತ್ತು ನಾವು ಜನರಿಗೆ ಮುಟ್ಟಿಸ್ಬೇಕಾಗ್ಯದ. ಇವತ್ತು ಧರ್ಮ ಉಳಿಬೇಕು, ಸಂಸ್ಕಾರ ಉಳಿಬೇಕು, ಮಠಮಾನ್ಯಗಳು ಉಳಿಬೇಕು, ಗುಡಿ ಗುಂಡಾರಗಳು ಬೆಳಿಬೇಕಾಗಿತ್ತಂದ್ರೆ ಇಂಥ ಕಾರ್ಯಕ್ರಮಗಳು ಇವತ್ತಿನ ದಿನಮಾನಗಳಲ್ಲಿ ಭಾಳ ಅವಶ್ಯಕತೆ ಅವ. ಇವತ್ತು ನಾವು ಧರ್ಮವಂತರಾಗಿ ಬದುಕಬೇಕು, ಸಂಸ್ಕಾರವಂತರಾಗಿ ಬಾಳಬೇಕು. ನಮ್ಮ ಮಕ್ಕಳಿಗೆ, ನಮ್ಮ ಯುವ ಪೀಳಿಗೆಗೆ ನಮ್ಮ ಪೂರ್ವಜರು ಬಿಟ್ಟು ಹೋದಂಥ ಇವತ್ತು ವಿಚಾರಗಳು, ಅವರ ಆದರ್ಶಗಳನ್ನು ಅವರ ಜೀವನದಲ್ಲಿ ಇವತ್ತು ನಾವು ಬೆರೆಸುವಂಥ ಕಾರ್ಯಗಳನ್ನು ನಾವು ಮಾಡಬೇಕಾಗ್ಯದ. ಇವತ್ತು ಆ ಪುಟ್ಟ ಬಾಲಕಿ ಬಂದು ಇವತ್ತು ವಚನಗಳನ್ನು ತಮ್ಮ ಮುಂದೆ ಸಾದರಪಡಿಸಿದ್ಲು. ಆಕೆ ಇವತ್ತು 2 ವರ್ಷದ ಬಾಲಕಿ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಬಾಲ್ಯದಲ್ಲಿಯೇ ಇವತ್ತು ನಾವು ಸಂಸ್ಕಾರವನ್ನು ಕಲಿಬೇಕು. ನಮ್ಮ ತಾಯಂದಿರು ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣ ಕೊಡ್ಬೇಕತ್ತೀವಿ. ನನ್ನ ಮಗ ಇಂಜಿನಿಯರ್ ಆಗಲಿ, ನನ್ನ ಮಗ ಡಾಕ್ಟರ್ ಆಗಲಿ, ನನ್ನ ಮಗ ಪ್ರೊಫೆಸರ್ ಆಗಲಿ, ನನ್ನ ಮಗ ದೊಡ್ಡ ವ್ಯಾಪಾರಸ್ಥ ಆಗಲಿ ಅಂತನ್ನುವ ಒಂದು ಇಚ್ಛಾಶಕ್ತಿಯೊಂದಿಗೆ ನಾವು ಮಕ್ಕಳಿಗೆ ಬೆಳೆಸ್ತೀವಿ. ಆದರೆ ನಾವು ಸಂಸ್ಕಾರವನ್ನು ಮರಿತೀವಿ. ನಾವು ಸಂಸ್ಕಾರ ಕೊಟ್ಟಾಗ ಮಾತ್ರ ಪರಿಪೂರ್ಣವಾದ ಮಾನವರಾಗಿ ಅವರು ಬದುಕಲಿಕ್ಕೆ ಸಾಧ್ಯ ಐತಿ. ಸಂಸ್ಕಾರಕ್ಕಾಗಿ ಇವತ್ತು ಶಾಲೆ ಕಾಲೇಜುಗಳಿಲ್ಲ, ಸಂಸ್ಕಾರಕ್ಕಾಗಿ ವಿಶ್ವವಿದ್ಯಾಲಯಗಳಿಲ್ಲ, ಸಂಸ್ಕಾರಕ್ಕಾಗಿ ಇವತ್ತು ಟ್ರೈನಿಂಗ್ ಸೆಂಟರ್ಗಳು ತೆರೆದಿಲ್ಲ. ಸಂಸ್ಕಾರ ಅನ್ನೋದು ಎಲ್ಲಿ ಸಿಗ್ತದೆ ಮೊದಲೇದಾಗಿ ಅಂತಂದ್ರೆ ನಮ್ಮ ಮನೆಯಿಂದ ಸಿಗ್ತದೆ, ನಮ್ಮ ತಾಯಿಯಿಂದ ಸಿಗ್ತದೆ, ನಮ್ಮ ತಂದೆ, ನಮ್ಮ ಬಂಧು, ನಮ್ಮ ಬಳಗದಿಂದ ಸಿಗ್ತೈತಿ. ತದನಂತರ ಎರಡನೇದಾಗಿ ನಮಗೆ ಸಂಸ್ಕಾರ ಎಲ್ಲಿ ಸಿಗ್ತದಪ್ಪ ಅಂತಂದ್ರೆ ಇಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ಇಂಥ ಪುರಾಣ ಪ್ರವಚನ ಜಾತ್ರೆ ಕ್ಷೇತ್ರಗಳಲ್ಲಿ ನಾವು ಸಂಸ್ಕಾರ ಕಲಿಬೋದು.
ನಾವು ಬಾಲ್ಯದಲ್ಲಿ ಸಂಸ್ಕಾರ ಕಲೀಲಿಕ್ಕೆ ಆಗ್ಲಿಕ್ಕಂತಂದ್ರೆ ನಾವು ಯೌವನದಲ್ಲಿ ಎಂದೂ ಕಲೀಲಿಕ್ಕೆ ಆಗೋದಿಲ್ಲ. ನಮ್ಮ ವೃದ್ಧಾಪ್ಯ ನಾವೇನು ವಯಸ್ಸಾಗ್ತೈತಲ್ಲ, ವಯಸ್ಸಾದ ಮೇಲೆ ನಾವು ಸಂಸ್ಕಾರ ಕಲೀಲಿಕ್ಕೆ ಆಗೋದಿಲ್ಲ. ನಾವು ಸಂಸ್ಕಾರ ಯಾವಾಗ ಕಲಿಬೇಕಂತಂದ್ರೆ ಅದೊಂದು ಎದಕ್ಕೆ ಟೈಮ್ ಐತಪ್ಪ ಅಂತಂದ್ರೆ ನಾವು ಬಾಲ್ಯದಲ್ಲಿಯೇ ಸಂಸ್ಕಾರ ಕಲಿಬೇಕು. ಇವತ್ತಿನ ದಿನಮಾನಗಳಲ್ಲಿ ಯುವಕರು ಏನಾಗ್ಬಿಟ್ಟಾರಂತಂದ್ರೆ ಇವತ್ತು ಚಟಕ್ಕಾದಿನಾಗ್ಬಿಟ್ಟಾರ. ಮಠಮಾನ್ಯಗಳಿಗೆ ಗೌರವಿಸುವುದಿಲ್ಲ, ಗುಡಿ ಗುಂಡಾರ್ಗಳಿಗೆ ಗೌರವಿಸುವುದಿಲ್ಲ, ಗುರು ಹಿರಿಯರಿಗೆ ಇವತ್ತು ಬಂಧು ಬಳಗಕ್ಕೆ ಸ್ನೇಹಿತರಿಗೆ ಇವತ್ತು ಗೌರವಿಸಿದೆ. ತಮ್ಮ ಲೋಕದಲ್ಲೇ ತಾವು ಯುವಕರು ಇವತ್ತು ಬೆಳಿಲಿಕ್ಕತ್ತಿದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇವತ್ತು ನಮಗೆ ವಯಸ್ಸಾಗ್ತದ, ಯೌವನ ಬರ್ತದ, ವಯಸ್ಸಾದ ಮೇಲೆ ಏನಪ್ಪ ಅಂತಂದ್ರೆ ಮಠಮಾನ್ಯಗಳಿಗೆ ನೆನೆಸ್ತೀವಿ, ತಂದೆ ತಾಯಿಗೆ ನೆನೆಸ್ತೀವಿ, ಬಂಧು ಬಳಗಕ್ಕೆ ನೆನೆಸ್ತೀವಿ. ನಾವು ಯಾವಾಗ ಕಳ್ಕೊಂಡಿರ್ತೀವಪ್ಪ ಅಂತಂದ್ರೆ ಸಂಸ್ಕಾರ ನಮ್ಮ ಬಾಲ್ಯದಲ್ಲಿಯೇ ಕಳ್ಕೊಂಡಿರ್ತೀವಿ. ಬಾಲ್ಯದಲ್ಲಿ ಕಳ್ಕೊಂಡಿದ್ದು ಸಂಸ್ಕಾರ ನಾವು ಇವತ್ತು ವೃದ್ಧಾಪ್ಯದಲ್ಲಿ ಹುಡುಕಿದ್ರೆ ಅದು ಸಿಗುವುದಿಲ್ಲ. ಯಾಕಂತಂದ್ರೆ ಅದು ಟೈಮ್ ಕಳೆದು ಹೋಗ್ಬಿಟ್ಟಿರ್ತದೆ. ಒಂದು ಊರಾಗ ಒಬ್ಬಕ್ಕೆ ಅಜ್ಜಿ ಕೌದಿ ಹೊಲಿಕತ್ತಿದ್ಲು. ಕೌದಿ ಮನ್ಯಾಗ, ಆಕಿನ ಮನ್ಯಾಗ ಕರೆಂಟ್ ಇದ್ದಿದ್ದಿಲ್ಲ. ಕರೆಂಟ್ ಇರ್ಲಾರ್ದ ಕೌದಿ ಹೊಲಿಲಿಕತ್ತಿದ್ಲು. ಕತ್ಲಾಗ್ಬಿಡ್ತು. ಕತ್ಲಾಗೋದಕ್ಕೆ ಆ ಮುದುಕಿ ಕಾಣ್ತಿದ್ದಿಲ್ಲ. ಸೂಜಿ ಕೆಳಗೆ ಬಿದ್ದುಬಿಡ್ತು. ಸೂಜಿ ಕೆಳಗೆ ಬಂದ ಕೂಡಲೇ ಸೂಜಿ ಹುಡುಕ್ತಾಳಕ್ಕಿ. ಮನ್ಯಾಗ ಕರೆಂಟ್ ಇಲ್ಲ, ದೀಪ ಇಲ್ಲ, ಏನೂ ಇಲ್ಲ. ಹೊರಗೆ ಒಂದು ಬೀದಿ ದೀಪ ಉಡ್ಲಿಕ್ಕತ್ತಿತ್ತು. ಹೊರಗೆ ಅವ್ರ ಮನೆ ಮುಂದೊಂದು ಬೀದಿ ದೀಪದ ಮುಂದಕ್ಕೆ ಬಂದು ಆ ಬೀದಿ ದೀಪದ ಕೆಳಗೆ ಮಣ್ಣ ಕೆದರ್ಲಿಕ್ಕತ್ತಿದ್ಲು. ಒಬ್ಬ ಯುವಕ ಬಂದ, ಅಜ್ಜಿ ಏನು ಹುಡುಕ್ಲಿಕ್ಕತ್ತಿಲ್ಲ, ಯಾಕೆ ಮಣ್ಣು ಕೆದರ್ಲಿಕ್ಕತ್ತಿ ಅಂತ ಕೇಳ್ದ ಯುವಕ. ಆ ಮುದುಕಿ ಕೇಳೋದು, ಇಲ್ಲಪ್ಪ ಸೂಜಿ ಕಳ್ದದ ಅದಕ್ಕೆ ಹುಡುಕ್ಲಿಕ್ಕತ್ತೀನಿ ಅಂತ ಹೇಳಲ್ಲ. ಆ ಮುದುಕಿ ಸೂಜಿ ಎಲ್ಲಿ ಕಳ್ದದ ಅಂತ ಕೇಳ್ದ ಹುಡುಗ. ಒಳಗೆ ಮನ್ಯಾಗ ಕಳ್ದದ, ಇಲ್ಲಿ ಲೈಟ್ ಅದ ಅಂತೇಳಿ ಇಲ್ಲಿ ಹುಡುಕ್ಲಿಕ್ಕತ್ತೀನಿ ಅಂತ ಹೇಳಲ್ಲ ಆ ಮುದುಕಿ. ಇವತ್ತು ಲೈಟ್ ಇದ್ದಲ್ಲಿ ಸೂಜಿ ಕಳೆದೇ ಇಲ್ಲ, ಆದ್ರೆ ಅಲ್ಲಿ ಮುದುಕಿ ಹುಡುಕ್ಲಿಕ್ಕತ್ತಾಳ ಆ ಸೂಜಿ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಬಾಲ್ಯದಲ್ಲಿಯೇ ಸಂಸ್ಕಾರ ನಾವು ಕಲೀಲಿಕ್ಕಂದ್ರೆ ನಾವು ವಯಸ್ಸಾದ ಮೇಲೆ ಸಂಸ್ಕಾರ ಕಲಿತೀವತ್ತು ಅನ್ನೋದು ಆಗೋದಿಲ್ಲ. ನಾವು ಎಲ್ಲರೂ ಕಳ್ಕೊಂಡು ಎಲ್ಲರೂ ಹುಡುಕ್ತೀವತ್ತು ಅನ್ನುವ ಒಂದು ಇಚ್ಛಾಶಕ್ತಿಯನ್ನು ಮರೆತು ಇವತ್ತು ನಾವೆಲ್ಲರೂ ದೇವಸ್ಥಾನಗಳ ಮೇಲೆ, ಮಠಮಾನ್ಯಗಳ ಮೇಲೆ, ಗುಡಿ ಗುಂಡಾರಗಳ ಮೇಲೆ ಒಂದು ಅಭಿಮಾನ ಗೌರವ ಇಟ್ಟು ಅವೆಲ್ಲವನ್ನು ಬೆಳೆಸುವಂಥ ಕಾರ್ಯ ನಾವು ಮಾಡಬೇಕು. ಇವತ್ತು ಮನುಷ್ಯನ ಹುಟ್ಟು ಅನ್ನೋದು ಇವತ್ತು ಆಕಸ್ಮಿಕ, ಸಾವು ಅನ್ನೋದು ಮಾತ್ರ ನಿಶ್ಚಿತ. ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ಬದುಕು ಅನ್ನೋದು ಒಂದಿರ್ತೈತಿ. ಇಡೀ ನಮ್ಮ ಬದುಕಿನ ಉದ್ದಕ್ಕೂ ನಾವು ಮನುಷ್ಯರನ್ನು ಇವತ್ತು ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಮನುಷ್ಯರನ್ನು ಪ್ರೀತಿಸುವಂಥ ವ್ಯಕ್ತಿತ್ವ ಬೆಳೆಸ್ಕೋಬೇಕು, ಸಮಾಜವನ್ನು ಪ್ರೀತಿಸುವಂಥ ವ್ಯಕ್ತಿತ್ವ ಬೆಳೆಸೋಬೇಕು. ಇವತ್ತು ಗುರು ಹಿರಿಯರನ್ನು ಗೌರವಿಸುವಂಥ ವ್ಯಕ್ತಿತ್ವ ಬೆಳೆಸಬೇಕು. ಇವತ್ತು ನಾವು ಮಾತೆತ್ತಿದ್ರೆ ಪರಮ ಪೂಜ್ಯ ಲಿಂಗೈಕ್ಯ ಚನ್ನವೀರ ಸ್ವಾಮಿಗಳಿಗೆ ಯಾಕೆ ನೆನೆಸ್ತೀವಪ್ಪ ಅಂತಂದ್ರೆ ಅವರು ಬಿಟ್ಟು ಹೋದಂಥ ಇವತ್ತು ವಿಚಾರ ಆದರ್ಶಗಳು, ಅವರ ಕಾಯಕ ಯೋಗಿಗಳಂತ ಯಾಕೆ ಅನಿಸ್ಕೊಟ್ರಪ್ಪ ಅಂತಂದ್ರೆ ಅವರು ಮಾಡಿದಂಥ ಸಮಾಜ ಸೇವೆಯನ್ನು ಗುರುತಿಸಿ ಅವರಿಗೆ ನಾವು ದಿನನಿತ್ಯ ನಾವು ನೆನೆಸ್ಕೋತೀವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಬದುಕಿನ ಉದ್ದಕ್ಕೂ ಮನುಷ್ಯ ಇವತ್ತು ಸ್ವಾರ್ಥಕ್ಕಾಗಿ ಬದುಕದೆ ಇವತ್ತು ಸಮಾಜಕ್ಕಾಗಿ, ನಾಡಿಗಾಗಿ, ಗುಡಿ ಗುಂಡಾರಿಗಳಿಗಾಗಿ ನಾವು ಬದುಕ್ದೇವಂದ್ರೆ ನಾವು ಹುಟ್ಟಿ ಬಂದಿದ್ದಕ್ಕೂ ಇವತ್ತು ಸ್ವಾರ್ಥಕತೆ ಆಗ್ತೈತಿ. ನಾವು ಹುಟ್ಟು ಮುಂದಾಗ ವಿಶ್ವಮಾನವರಾಗಿ ಹುಡ್ತೀವಿ, ಆದರೆ ನಾವು ಬೆಳೆಯುತ್ತಾ ಏನಾಗ್ಬಿಡ್ತೀವಿ ಅಂತಂದ್ರೆ ಅಲ್ಪ ಮಾನವರಾಗ್ತೀವಿ. ಅಲ್ಪ ಮಾನವರು ಯಾವಾಗ ಆಗ್ತೀವಪ್ಪ ಅಂತಂದ್ರೆ ನಾವು ಬೆಳೆಯುತ್ತಾ ಅಲ್ಪ ಮಾನವರಾಗ್ತೀವಿ. ಅವಾಗ ನಮಗೆ ಜಾತಿ ಅನ್ನೋದು ಏನನ್ನೋದು ಗೊತ್ತಾಗ್ತದೆ, ಧರ್ಮ ಅಂದ್ರೆ ಗೊತ್ತಾಗ್ತದೆ, ದುಡ್ಡು ಅಂದ್ರೆ ಏನನ್ನೋದು ಗೊತ್ತಾಗ್ತದೆ, ಆಸ್ತಿ ಅಂದ್ರೆ ಏನನ್ನೋದು ಗೊತ್ತಾಗ್ತದೆ. ಆದರೆ ಹುಟ್ಟಿದಾಗ ನಾವು ವಿಶ್ವಮಾನವರಾಗಿ ಹುಟ್ಟಿರ್ತೀವಿ, ನಮಗೇನು ಗೊತ್ತಿರೋದಿಲ್ಲ. ಅಂಥ ಪರಿಸರದಲ್ಲಿ ನಾವು ಒಳ್ಳೆಯ ಪರಿಸರದಲ್ಲಿ ಬೆಳೆದೇವು ಅಂದರೆ ನಾವು ಒಳ್ಳೆಯ ಮಾನವರಾಗಿ ಇವತ್ತು ಬದುಕಲಿಕ್ಕೆ ಸಾಧ್ಯದ. ಇವತ್ತು ಹಿಂದಿನ ಪೂರ್ವಜರು ಇವತ್ತು ನಮ್ಮ ಆದಿ ರೇಣುಕಾಚಾರ್ಯರು ಏನು ಹೇಳಿದ್ರು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿದ್ರು. ಅವರು ಧರ್ಮದ ಮೂಲ ಇಟ್ಕೊಂಡು ಹೇಳಿದ್ರು. ತದನಂತರ 12ನೇ ಶತಮಾನದಾಗ ಬಸವಣ್ಣವ್ರು ಏನು ಹೇಳಿದ್ರು, ದೈವೇ ಧರ್ಮದ ಮೂಲವೇ ಅಂತ ಹೇಳಿದ್ರು. ಇವತ್ತು ಇದು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ನಾವು ಧರ್ಮದಿಂದ ನಡಿಬೇಕು, ಸಂಸ್ಕಾರದಿಂದ ಬಾಳಬೇಕು. ನಮ್ಮಲ್ಲಿರುವಂಥ ಶಿಸ್ತು ಬದ್ಧತೆಯಿಂದ ಇವತ್ತು ಸಮಾಜ ಸೇವೆಯನ್ನು ಮಾಡಿದ್ರೆ ಮಾತ್ರ ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತು ಯಶಸ್ವಿ ಆಗ್ತವ. ಆ ನಿಟ್ಟಿನಲ್ಲಿ ಈ ಮಲ್ಲಯ್ಯನ ಒಂದು ಪವಿತ್ರವಾದ ದೇವಸ್ಥಾನದಲ್ಲಿ 100 ವರ್ಷಗಳ ಒಂದು ಭವ್ಯವಾದ ಪರಂಪರೆ ಉಳ್ಳಂಥ ಈ ದೇವಸ್ಥಾನ ಇವತ್ತು ಸಾವಿರಾರು ಭಕ್ತಾದಿಗಳನ್ನು ಪ್ರತಿ ವರ್ಷ ಇವತ್ತು ನಾವು ಶ್ರೀಶೈಲಕ್ಕೆ ಪಾದಯಾತ್ರೆಗಳ ಮೂಲಕ ಕರ್ಕೊಂಡು ಹೋಗಿ ವಾಪಸ್ ಬರೋ ಮುಂದಾಗ ಪಾದಯಾತ್ರೆಗಳ ಮೂಲಕ ಇವತ್ತು ಬರುವಂಥ ಏಕೈಕ ದೇವಸ್ಥಾನ, ಏಕೈಕ ಕಂಬಿ ಯಾವುದರ ಇತ್ತಂದ್ರೆ ಈ ಉತ್ತರ ಕರ್ನಾಟಕದಲ್ಲಿ ಅದು ನಮ್ಮ ಸಿಂದಗಿಯ ಒಂದು ಮಲ್ಲಯ್ಯನ ದೇವಸ್ಥಾನದ ಒಂದು ಪವಿತ್ರವಾದ ಸನ್ನಿಧಿ ಅಂತೇಳಿ ಭಾಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇಂಥ ಒಂದು ಧಾರ್ಮಿಕ ಚಟುವಟಿಕೆಗಳು ನಿತ್ಯ ನಿರಂತರವಾಗಿ ದೇವಸ್ಥಾನದಲ್ಲಿ ನಡೀಲಿ. ಪರಮ ಪೂಜ್ಯರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರ್ತದೆ. ಧಾರ್ಮಿಕ ಕಾರ್ಯಕ್ರಮಗಳು, ಧಾರ್ಮಿಕ ಚಟುವಟಿಕೆಗಳು ನಡೆಯೋದ್ರಿಂದ
ನಾವು ಉತ್ತಮವಾದ ವ್ಯಕ್ತಿತ್ವವನ್ನು ಬೆಳೆಸ್ಕೋ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳು ನಮ್ಮ ಜೀವನದಲ್ಲಿ ಇವತ್ತು ರೂಪಿಸ್ತಾವ ಅಂತೇಳಿ ಸಂದರ್ಭದಲ್ಲಿ ತಮಗೆ ಹೇಳುತ್ತಾ ಇವತ್ತು ಶ್ರೀಶೈಲ ಮಲ್ಲಯ್ಯನವರು ತಮಗೆ ಎಲ್ಲರಿಗೆ ಇವತ್ತು ಉತ್ತಮವಾದ ಆರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಇಂಥ ಕಾರ್ಯಕ್ರಮಗಳು ನಿತ್ಯ ನಿರಂತರವಾಗಿ ದೇವಸ್ಥಾನದಲ್ಲಿ ನಡೀಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಅತ್ಯಂತ ಪ್ರೀತಿ ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ಇವತ್ತು ನನಗೆ ಆಹ್ವಾನ ನೀಡಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಇಂಥ ಒಂದು ಗುರು ಹಿರಿಯರ ಮಧ್ಯದಲ್ಲಿ ತಾಯಂದಿರ ಮಧ್ಯದಲ್ಲಿ ಅಭಿಮಾನದ ಸನ್ಮಾನ ಮಾಡಿರುವಂಥ ಸಮಿತಿಯ ಗೌರವಾನ್ವಿತ ಸದಸ್ಯರಿಗೂ ವೇದಿಕೆ ಮೇಲೆ ಕುಳಿತಂಥ ಗಣ್ಯಮಾನ್ಯರಿಗೂ ತಮಗೆಲ್ಲರಿಗೆ ಮತ್ತೊಮ್ಮೆ ನನ್ನ ಕೋಟಿ ಕೋಟಿ ನಮನಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.